ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡಿಗರೇ ಬೆಳೆಸಬೇಕು, ಹೌದಲ್ವಾ? ಈಗಾಗಲೇ ನಿಮಗೆ ತಿಳಿದಿರುವಂತೆ ಸ್ವಿಗ್ಗಿಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದರೆ ಎಷ್ಟು ನಾವು ಸಂಬಳವನ್ನು ಪಡಿಬೋದು ಅಥವಾ ವಾರದ ಸಂಬಳವನ್ನು ಪಡಿಬೋದು ಎಂಬುದಾಗಿ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ವಿಗ್ಗಿಯಲ್ಲಿ ಎರಡು ಥರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಬೋದು. ಒಂದು ಫುಡ್ ಡೆಲಿವರಿ, ಇನ್ನೊಂದು ಗ್ರೋಸರಿ, ಅಂದರೆ ದಿನನಿತ್ಯದ ವಸ್ತುಗಳನ್ನು ನಾವು ತಲುಪಿಸಬೇಕಾಗುತ್ತದೆ. ಸ್ವಿಗ್ಗಿ ಗ್ರೋಸರಿ ಡೆಲಿವರಿಯಲ್ಲಿ ಕೆಲವೊಬ್ಬರಿಗೆ ಮಾರ್ನಿಂಗ್ ಸೆಷನ್ ಇರುತ್ತೆ, ಕೆಲವೊಬ್ಬರಿಗೆ ನೈಟ್ ಸೆಷನ್ ಇರುತ್ತೆ. ನಂದು ಬಂದುಬಿಟ್ಟು 7 to 11 o'clock PM ಅಂದರೆ ನೈಟ್ ಇರುತ್ತೆ. ನಂದು 7 ರಿಂದ 11 ಗಂಟೆವರೆಗೆ ಮಾತ್ರ ನಾನು ಲಾಗಿನ್ ಆಗಿರ್ಬೋದು. ಅಥವಾ ಫುಲ್ ಡೇ ಮಾಡಿದ್ರೂ ಕೂಡ ನಾನು 6 ಗಂಟೆಯಿಂದ ನಾನು ಬೆಳಗ್ಗೆ ಮಾಡಿದರೆ ನನಗೆ ಫುಲ್ ಇನ್ಸೆಂಟಿವ್ ಕೂಡ ಅದರಲ್ಲಿ ದೊರೆಯುತ್ತದೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ನೀವು ಲಾಗಿನ್ ಇದ್ದು ಆರ್ಡ್ರ್ಗಳನ್ನು ತಲುಪಿಸ್ತಾ ಇದ್ದರೆ ಅಲ್ಲಿ ನಿಮಗೆ ಇನ್ಸೆಂಟಿವ್ ಬರೋಲ್ಲ. ಯಾಕೆಂದರೆ ನಿಮ್ಮದು ನೈಟ್ ಶಿಫ್ಟ್ ಇರುತ್ತೆ 7 ರಿಂದ 11 ಗಂಟೆ. ಆವಾಗ ಮಾತ್ರ ನೀವು ಕೆಲಸದಲ್ಲಿ ಲಾಗಿನ್ ಇದ್ದರೆ ನಿಮಗೆ ಅಮೌಂಟ್ ಅಂಬೋದು ಫುಲ್ ಇನ್ಸೆಂಟಿವ್ ಅಂಬೋದು ಬರುತ್ತೆ. ಕೇವಲ ಇಲ್ಲಾಂದರೆ ನೀವು ಎಷ್ಟು ಮಾಡಿರ್ತಾರೆ ಅಷ್ಟು ಅಮೌಂಟ್ ಮಾತ್ರ ಬರ್ತದೆ, ಇನ್ಸೆಂಟಿವ್ ಬರೋಂಗಿಲ್ಲ. ಅದಕ್ಕಾಗಿ ನೈಟ್ ಶಿಫ್ಟ್ ಇದ್ದವರು ನೀವು ರಾತ್ರಿ 7 ರಿಂದ 11 ಗಂಟೆವರೆಗೆ ಮಾಡಲೇಬೇಕು. ಇಲ್ಲಿ ನೋಡಿ, ನನ್ನ ಮೊದಲ ವಾರದ ಒಂದು ಪೇಮೆಂಟ್ ಇದಾಗಿದೆ. ಫಸ್ಟು ನಾನು ಮಂಡೇ 6ನೇ ತಾರೀಕು ಮೇ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅವತ್ತಿನ ದಿನ ನನಗೆ ಫಸ್ಟ್ ಟೈಮ್ ನನಗೆ ಬೇಸರ ಆಯಿತು. ಹಂಗಾಗಿ ನನಗೆ ಅವತ್ತು ಮಂಡೇ 182 ರೂಪೀಸ್ ಮಾತ್ರ ನಾನು ಮಾಡಿದ್ದು. ನೆಕ್ಸ್ಟು ಟ್ಯೂಸ್ಡೇ 501 ಮಾಡಿದ್ದೇನೆ. ವೆಡ್ನೆಸ್ಡೇ ಆಮೇಲೆ 1409 ರೂಪೀಸ್ ಮಾಡಿದ್ದೇನೆ. ಥರ್ಸ್ಡೇ 1072 ಮಾಡಿದ್ದೇನೆ. ಫ್ರೈಡೇ 1138 ಮಾಡಿದ್ದೇನೆ. ಸ್ಯಾಟರ್ಡೇ 1658 ಮಾಡಿದ್ದೇನೆ. ಆಮೇಲೆ ಸಂಡೇ ಕೂಡ 1482 ರೂಪೀಸ್ ಮಾಡಿದ್ದೇನೆ. ಇಷ್ಟು ಯಾಕಪ್ಪ ಅಂತಂದರೆ ಇಲ್ಲಿ ಮೊದಲೇ ನಾನು ಹೇಳಿದಂಗೆ ಇಲ್ಲಿ ಇನ್ಸೆಂಟಿವ್ ಜಾಸ್ತಿ. ಅಂದರೆ ನಮ್ಮ ಲಾಗಿನ್ ಅವರಲ್ಲಿ ನೀವು ಕೂಡ ನಿಮ್ಮ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಇದನ್ನು ನೀವು ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಮಾಡ್ಬೋದು. ಸಂಜೆವರೆಗೆ ನಿಮಗೆ ಕೆಲಸ 5 ಗಂಟೆ 6 ಗಂಟೆವರೆಗೆ ಸಾಯಂಕಾಲವರೆಗೆ ಕೆಲಸ ಇರುತ್ತೆ. ಸಾಯಂಕಾಲ 7 ರಿಂದ ನೀವು ಫ್ರೀಯಾಗಿರುತ್ತಲ್ಲ, 4 ಅವರ್ ಕೆಲಸ ಮಾಡಿದರೆ ನಿಮಗೆ ಇನ್ಸೆಂಟಿವ್ ಜೊತೆಗೆ ನಿಮಗೆ ಒಂದು ಪೇಮೆಂಟ್ ಕೂಡ 7442. ಇದು ನನ್ನ ಒಂದು ವಾರದ ಪೇಮೆಂಟು. ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಗೊತ್ತಿರಲಿಲ್ಲವಲ್ಲ, ಅದಕ್ಕಾಗಿ ನಾನು ಎಲ್ಲ ತಿಳ್ಕೊಷ್ಟೇ 2-3 ದಿನ ಟೈಮ್ ಆಗಿತ್ತು. ಹಾಗಾಗಿ ನಂದು ಇದು 7442 ರೂಪಾಯಿ ನನ್ನ ಫಸ್ಟ್ ಪೇಮೆಂಟ್ ಆಗಿದೆ. ಸ್ವಿಗ್ಗಿಯಲ್ಲಿ ಪೇಮೆಂಟ್ ವಾರಕ್ಕೊಮ್ಮೆ ಸರಿಯಾಗಿ ಆಗುತ್ತೆ, ಮಂಗಳವಾರ ಅಥವಾ ಬುಧವಾರ ಬೆಳಗ್ಗೆ. ಹಾಗಾದರೆ ನಿಮ್ಮ ತಲೆಯಲ್ಲಿ ಈಗ ವಿಷಯ ಓಡ್ತಿರ್ಬೋದು, ಏನಂದರೆ ನಾವು ಕೂಡ ಪಾರ್ಟ್ ಟೈಮಲ್ಲಿ ಜಾಬ್ ಮಾಡಿದರೆ ಒಂದು ಸ್ವಿಗ್ಗಿಯಲ್ಲಿ ಡೆಲಿವರಿ ಬಾಯ್ ಆಗಿ ಮಾಡಿದರೆ ಎಷ್ಟು ಪೇಮೆಂಟ್ ಬರ್ಬೋದು ಅಂತೇಳಿ ನಿಮಗೆ ಒಂದು ಲೆಕ್ಕ ಇರುತ್ತೆ. ಅದಕ್ಕಾಗಿ ನೋಡಿ ಫ್ರೆಂಡ್ಸ್, ಒಂದು ಸಾಯಂಕಾಲ ವೇಳೆಯಲ್ಲಿ ನೀವು ಕೂಡ ಮಾಡಿದರೆ ಆರಾಮವಾಗಿ 700 ರಿಂದ 800 ರೂಪಾಯಿನ ನೀವು ತೆಗಿಬೋದು. ಇಲ್ಲಾಂದರೆ ಇದನ್ನೇ ನಾವು ಫುಲ್ ಟೈಮ್ ಜಾಬ್ ಆಗಿ ಮಾಡ್ತೀವಿ ಅಂತಂದರೆ ವಾರಕ್ಕೆ ಏನಿಲ್ಲ ಅಂದರೂ 8 ರಿಂದ 10 ಸಾವಿರ ರೂಪಾಯಿ ನೀವು ಪೇಮೆಂಟನ್ನು ತೆಗಿಬೋದು. ಅದು ಫುಲ್ ಟೈಮ್ ಮಾಡಿದ್ರೆ ಬೆಳಗ್ಗೆ 6 ಗಂಟೆಗೆ ಜಾಯ್ನಿಂಗ್ ಇದ್ದು ರಾತ್ರಿ 11 ಗಂಟೆವರೆಗೆ ಇದ್ದರೆ ನೀವು 8 ರಿಂದ 10 ಸಾವಿರ ರೂಪಾಯಿ ಆರಾಮವಾಗಿ ಸಂಬಳವನ್ನು ಪಡಿಬೋದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸ್ವಿಗ್ಗಿಯಲ್ಲಿ ಜಾಯ್ನ್ ಆಗೋದು ಕೂಡ ತುಂಬ ಸುಲಭ ಇದೆ. ಕೇವಲ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮೊಬೈಲ್ ನಂಬರ್ ಇದ್ದರೆ ಸಾಕು. ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ನಡೆಯುತ್ತೆ, ಇರಲಿಕ್ಕೂ ನಡೆಯುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.